ತಮ್ಮ ಉದ್ಯೋಗಿಗಳಿಗೇನೆ ಈ ಒಂದು ಪಿ ಎಫ್ ವಿಚಾರದಲ್ಲಿ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ ಇಲ್ಲಿ. ಏನು ಹಾಗಾದರೆ ಯಾವ ಥರ ಇವರು ಉದ್ಯೋಗಿಗಳು ಯಾವುದು ಅಂತ ನೋಡಿದಾಗ ನೋಡಿ, ಸರ್ಕಾರಕ್ಕೇ ರಾಬಿನ್ ಉತ್ತಪ್ಪ ವಂಚನೆ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ. ಯಾವ ಥರ ಪ್ರಕರಣದ ಹಿನ್ನೆಲೆ ಇಷ್ಟೇ, ಇವರು ನಡೆಸ್ತಾ ಇರ್ತಕ್ಕಂಥ ಒಂದು ಸಂಸ್ಥೆಯ ಉದ್ಯೋಗಿಗಳಿಗೆ ಪಿ ಎಫ್ ಅನ್ನು ತುಂಬದೆ ಇವರು ವಂಚನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಇದೀಗ ಇದೇ ಒಂದು ಕಾರಣಕ್ಕೆ ಉತ್ತಪ್ಪ ಅವ್ರನ್ನ ಅರೆಸ್ಟ್ ಮಾಡಬೇಕು, ರಾಬಿನ್ ಉತ್ತಪ್ಪ ಅವ್ರನ್ನ ಅಂತೇಳಿ ಒಂದು ವಾರೆಂಟ್ ಜಾರಿಯಾಗಿದೆ. ಅರೆಸ್ಟ್ ವಾರೆಂಟನ್ನು ಜಾರಿ ಮಾಡಿ ಇದೀಗ ಜಾರಿ ಮಾಡಬೇಕು ನೀವು ಅಂತೇಳಿ ಪೊಲೀಸ್ ಠಾಣೆಗೆ ಒಂದು ಪತ್ರ ಹೋಗಿದೆ. ಪಿ ಎಫ್ ಒ ರೀಜನಲ್ ಕಮಿಷನರ್ ಷಡಕ್ಷರಿ ಗೋಪಾಲ್ ರೆಡ್ಡಿ ಅವರು ಈ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ನೋಡಿ, ಬೆಂಗಳೂರಿನ ಪುಲಿಕೇಶಿ ನಗರ ಪೊಲೀಸರಿಗೆ ಬರೆದಿರ್ತಕ್ಕಂಥ ಪತ್ರ ಇದು. ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್, ಇದು ಈ ಕಂಪ್ನಿ ನಡೆಸ್ತಾ ಇದ್ದದ್ದು ಉತ್ತಪ್ಪ, ರಾಬಿನ್ ಉತ್ತಪ್ಪ ಅವರು ಈ ಕಂಪ್ನಿ ನಡೆಸ್ತಾ ಇದ್ದರು. ಸೆಂಚುರೀಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಒಂದು ಕಂಪನಿ ನಡೆಸ್ತಾ ಇದ್ದದ್ದು ರಾಬಿನ್ ಉತ್ತಪ್ಪ. ಕೆಲಸ ಮಾಡ್ತಾ ಇದ್ದಂಥ ಅನೇಕ ಜನ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದರಲ್ಲಿ ಅವರ ಪಿ ಎಫ್ ತುಂಬಬೇಕಾಗತ್ತೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಇದನ್ನು ತುಂಬಬೇಕಾಗತ್ತಲ್ವಾ, ಇದನ್ನು ತುಂಬಿಲ್ಲ ಇವರು ಅಂತ. ಈ ಹಣವನ್ನು ತುಂಬಿಲ್ಲ. ಏನಾಗುತ್ತೆ ರೂಲ್ಸ್ ಪ್ರಕಾರ ಹೋದಾಗ ಎಂಪ್ಲಾಯೀಸ್ ಸಂಬಳದಿಂದ ಅರ್ಧ, ಇವರು ಕಂಪನಿಯ ಮಾಲೀಕರು ಅರ್ಧ, ಎರಡೂ ಸೇರಿ ತುಂಬಿದಾಗ ಆಪತ್ಕಾಲದ ನಿಧಿ ಥರ ಅದು. ಅವರೇನೋ ಕೆಲಸ ಬಿಟ್ಟಾಗ ಅವ್ರಿಗೊಂದು ಪಿ ಎಫ್ ಅಂತ ಸಿಕ್ಕಿದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ, 1 ಲಕ್ಷನೋ 2 ಲಕ್ಷನೋ ಬಂದಾಗ ಅವರ ಆಪತ್ಕಾಲಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ ಹಣನೇ ತುಂಬಿದ್ರೆ ಹೇಗೆ ಅಂಥೇಳಿ ಅವ್ರ ಮೇಲೆ ಒಂದು ಆರೋಪ ಬಂದಿದೆ. ಇದನ್ನು ಬೇರೆಯವರು ಯಾರೂ ಬರೆದಿಲ್ಲ. ಇದನ್ನು ಈ ವಿಚಾರದಲ್ಲಿ ಪಿ ಎಫ್ ಒ ರೀಜನಲ್ ಕಮಿಷನರ್ ಇರ್ತಾರಲ್ಲ ಷಡಕ್ಷರಿ ಗೋಪಾಲ್ ರೆಡ್ಡಿ ಅವರು, ಅವರೇ ಈ ಪತ್ರ ಬರೆದಿದ್ದಾರೆ. ಈ ಥರ ಒಂದು ವಂಚನೆ ಮಾಡಿದ್ದಾರೆ ಇವರು ಅಂಥೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಇವ್ರನ್ನ ಅರೆಸ್ಟ್ ಮಾಡಿ ಅಂತ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ನೋಡಿ, ಸಂಬಳದಲ್ಲಿ ಹಣ ಕಟ್ ಮಾಡಿದ್ದಾರೆ, ಆಯಿತು. ಈಗ ಹಾಗಾದರೆ ಎಂಪ್ಲಾಯೀಸ್ದು ನಾವೇನು ಹಣ ಕಟ್ ಮಾಡಿಲ್ಲ, ನಾವು ಹಾಕಿಲ್ಲ ಅಂತ ಅದಕ್ಕೇನು ಸಮಜಾಯಿಸಿ ಕೊಟ್ಕೋತಾರೆ ಕೆಲವು ವೇಳೆಯಲ್ಲಿ. ಅವ್ರದ್ದು ಕಟ್ ಮಾಡಿಲ್ವಲ್ಲಪ್ಪ, ಅವ್ರು ಕೊಟ್ಟಿದ್ದೀವಿ ಅಂತ ಹೇಳಿ. ಇಲ್ಲೇನಾಗಿದೆ ಅಂದರೆ ಎಂಪ್ಲಾಯೀಸ್ ಹಣ ಕಟ್ ಮಾಡ್ಕೊಂಡಿದ್ದಾರೆ, ಆದರೆ ಮಾಲೀಕರ ಕಡೆಯಿಂದ ಬರಬೇಕಲ್ಲ ಅರ್ಧ ಅಮೌಂಟು. ಎಷ್ಟು ಕಟ್ ಮಾಡಿದ್ರು ಅವರು ಕೂಡ ಅಷ್ಟು ಹಾಕಬೇಕಾಗತ್ತಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ಉದ್ಯೋಗಿಗಳ ಖಾತೆಗೆ ಅಥವಾ ಪಿ ಎಫ್ ಖಾತೆಗೆ ಹಾಕದೇನೆ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಇದೆ. ಸುಮಾರು 23 ಲಕ್ಷ ರೂಪಾಯಿ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗುತ್ತೆ ಇವ್ರ ಮೇಲೆ ಅಂತ ಹೇಳಿ ವೆಯ್ಟ್ ಮಾಡಬೇಕು. ಡೀಟೇಲ್ಸ್ ಕೊಡಲಿಕ್ಕೆ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಈಗ ರಾಬಿನ್ ಉತ್ತಪ್ಪ ಅವರು ಇಂಥ ಒಂದು ಆರೋಪ ಬಂದಿದೆ, ಇದು ಎಲ್ಲಿಗೆ ಬಂದು ನಿಂತ್ಕೊಳ್ತಾ ಇದೆ? ಏನಾದರೂ ಕರೆಸಿದ್ದಾರೆ, ಅವ್ರನ್ನ ವಿಚಾರಣೆ ಮಾಡಿದ್ದಾರೆ ರಾಬಿನ್ ಉತ್ತಪ್ಪ ಅವ್ರನ್ನ ಈ ಪತ್ರಕ್ಕೆ ಸಂಬಂಧಪಟ್ಟಂತೆ? ಯಾಕಂದರೆ ಪಿ ಎಫ್ ಒ ರೀಜನಲ್ ಆಫೀಸರ್ ಈ ಒಂದು ಕಮಿಷನರ್ ಬರೆದಿರ್ತಕ್ಕಂಥ ಪತ್ರ ಇದು ಅಂತ. ರಮಕಾಂತ್, ಇದೀಗಷ್ಟೇ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಪಿ ಎಫ್ ಅನ್ನ ಇವರು ಕಂಪನಿ ಕಡೆಯಿಂದ ಏನ್ ಕೊಡ್ಬೇಕಾಗತ್ತೆ ಆಗ ಕೊಡದೇ ಇರುವಂತ ಹಣವನ್ನು ಕೊಟ್ಟಿಲ್ಲ, ವಂಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ದೂರನ್ನು ಕೊಟ್ಟಿದ್ರು. ಈ ದೂರಿನ ಅನ್ವಯ ಈಗಾಗಲೇ ರೀಜನಲ್ ಕಮಿಷನರ್ ಇದ್ದಾರೆ, ಅವರು ದೂರನ್ನು ಕೊಟ್ಟಿರುವಂತದ್ದು. ಅಂದ್ರೆ ಪೊಲೀಸ್ ಠಾಣೆಗೆ ಪತ್ರವನ್ನು ಬರೆದಿರುವಂತದ್ದು. ಏನು ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಅಂದ್ರೆ ಆತನ ಬಂಧನ ಮಾಡಿ ಅಂತ ಹೇಳಿ. ಸೊ ಹೀಗಾಗಿ ಅವ್ರಿಗೆ ಮೊದಲು ಯಾವುದೇ ವ್ಯಕ್ತಿಯನ್ನ ಬಂಧನ ಮಾಡೋಕ್ಕೂ ಮೊದಲು ಕೆಲವು ನೋಟಿಸ್ಗಳನ್ನು ಕೊಡ್ಬೇಕಾಗತ್ತೆ. ಅದನ್ನ ಅವ್ರು ಕೊಟ್ಟಿದಾರಾ, ಅವ್ರ ಅಮ್ಮನಕ್ಕೆ ಇದೆಯಾ ಇಲ್ವ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಪೊಲೀಸರ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ರೀಜನಲ್ ಕಮಿಷನರ್ ಬರೆದಿರುವಂತಹ ಪತ್ರ ಏನಿದೆ ಅದನ್ನ ಆಧಾರವಾಗಿ ಇಟ್ಕೊಂಡು ಸೊ ಏನು ರಾಬಿನ್ ಉತ್ತಪ್ಪ ಸೆಂಚುರಿ ಲೈಫ್ ಸ್ಟೈಲ್ ಬ್ರಾಂಡ್ ಪ್ರೈವೇಟ್ ಲಿಮಿಟೆಡ್ ಎಂಬ ಖಾಸಗಿ ಕಂಪನಿಯನ್ನು ಏನ್ ನಡೆಸ್ತಾ ಇದ್ರು, ಅದರಲ್ಲಿ ಕೆಲಸ ಮಾಡ್ತಿದ್ದಂತ ಎಷ್ಟು ಜನಕ್ಕೆ ಇವನು ಪಿ ಎಫ್ ಅನ್ನ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೂಡ ಕೇಳಿರುವಂತದ್ದು. ಇವೆಲ್ಲವನ್ನ ಆಧಾರವಾಗಿ ಇಟ್ಕೊಂಡು ಒಂದು ವೇಳೆ ಆ ರೀತಿಯಾಗಿ ಹಣ ಕಟ್ಟಿದೆ ವಂಚನೆ ಮಾಡಿದ್ದಾದಲ್ಲಿ ಅಥವಾ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಮಾಡುವ ಸಾಧ್ಯತೆ ಇರುವಂತದ್ದು. ಸದ್ಯ ಬಂದಿರುವಂತಹ ಪತ್ರದ ಮೇರೆಗೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ತ ದಾಖಲಾತಿಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.